ಹೇಳುವಾಗ ಫೀಲ್ ಮಾಡಿ ಅದನ್ನು ಗಮನಿಸಿ ಅದನ್ನು ಭಾವಿಸಿಕೊಂಡು ಹೇಳಬೇಕು. ಪ್ರೀಂಕಾರ ಶೃಂಗ ಕಪೌತಿಕ ಪ್ರೀಂಕಾರ ದುಗ್ಧಾಬ್ಧಿಸುಧ ಪ್ರೀಂಕಾರ ಕಮಲೇಂದಿರ. ಪ್ರೀಂಕಾರ ಮಣಿದೀಪಾರ್ಚಿಹಿ. ಮಣಿದೀಪದಲ್ಲಿ ಆ ಒಂದು ಬೆಳಕು ಅವಳು. ಮಣಿದೀಪಾರ್ಚಿಹಿ, ಆ ಮಣಿದೀಪದಲ್ಲಿ ಬೆಳಕು ಅಂದರೆ ಅಜ್ಞಾನವನ್ನು ಹೋಗಲಾಡಿಸುವಂತಹ ರತ್ನ ಅವಳು, ಆ ಹೊಳಪು ಅವಳು. ಮಣಿದೀಪದ ಹೊಳಪು, ಅದರಲ್ಲಿ ಕ್ವಾಲಿಟಿ ಏನು? ಅದು ಅಜ್ಞಾನವನ್ನು ತಮಸ್ಸನ್ನು ಹೋಗಲಾಡಿಸುವಂತಹ ಬೆಳಕು. ಮಣಿದೀಪಾರ್ಚಿ. ಪ್ರೀಂಕಾರ ತರುಶಾರಿಕ. ಪ್ರೀಂಕಾರ ಒಂದು ತರು, ಆದರೆ ತರು ಅಂತ ಹೇಳತ್ತೆ ಯಾಕೆ ಅಂದರೆ ಅದು ಕಾಪಾಡೋದು ಅಂತ. ಯಾರು ಮರವನ್ನು ತರು ಅಂತಾರೆ. ಮರ ಹತ್ತಿದಾಗ ಯಾರು ಬೀಳದೇ ಇರೋ ಹಾಗೆ ಅದಕ್ಕೊಂದು ಧರ್ಮ ಇದೆ, ಅದು ರಕ್ಷಣೆ ಮಾಡುತ್ತೆ, ಅದಕ್ಕೆ ಅದನ್ನು ತರು ಅಂತಾರೆ. ಕಲ್ಪ ತರು ಅಂತಾರೆ. ಹಾಗೆ ತರು ಅಂದರೆ ಮರ. ಆ ತರುನಲ್ಲಿ ಶಾರಿಕೆ ಅಂದರೆ ಅವಳು ಗಿಣಿ ಇದ್ದ ಹಾಗೆ. ಬರೀ ಒಂದು ಮರದಲ್ಲಿ ಗಿಣಿ ಕೂತ್ಕೊಳ್ಳೋದಲ್ಲ, ಆ ಗಿಣಿಗೆ ಅವಳು ಆಡಿಸ್ತಾ ಇರೋ ಗಿಣಿಗೆ ಅವಳು ಗಿಣಿ ಆಗಿದ್ದರೆ ಅವಳು ಭವಿಷ್ಯ ಭೂತ ವರ್ತಮಾನಗಳನ್ನು ತಿಳಿದ ಗಿಣಿ, ಶುಭ ಅಶುಭಗಳನ್ನು ನುಡಿಯುವ ಗಿಣಿ. ಅದರಿಂದ ಅವಳು ಆ ಗಿಣಿಯ ಮಾತು ವೇದ ವಾಕ್ಯ ಅಲ್ಲಿಗೆ ಹೋಗ್ಬೇಕು. ಅದು ಸಾರ ಬರ್ತಾ ಇದೆ, ವೇದ ವಾಕ್ಯ ಗಿಣಿಯ ಬಾಯಿಂದ ಬರ್ತಾ ಇದೆ, ವೇದ ಸಾರ ಬರ್ತಾ ಇದೆ.